ಸರ್, ಈಗ ವಯಸ್ಸಾದಂತ ವೃದ್ಧರು, ಹಾಗೆ ಅಂಗವಿಕಲರು, ಅದರ ಜೊತೆಗೆ ವಿಧವೆಯರೆಲ್ಲರು ಜೀವನ ನಡೆಸೋದೇ ಕಷ್ಟ ಅನ್ನುವಂತ ಸಂದರ್ಭದಲ್ಲಿ ಸರ್ಕಾರದ ಯೋಜನೆಯ ಮೊರೆ ಹೋಗ್ತಾರೆ. ಆದ್ರೆ ಸರ್ಕಾರದಿಂದ ಯೋಜನೆ ಹೇಗ್ ತಗೋಬೇಕಂತಾನೆ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲದೆ ಇರ್ಬೇಕಾದ್ರೆ, ಆ ಸವಲತ್ತುಗಳನ್ನ ಅವರ ಮನೆ ಬಾಗಿಲಿಗೆ ಸಲ್ಲಿಸಿದಂತ ಕೀರ್ತಿ ನಿಮ್ದು. ಈ ಪೆನ್ಷನ್‌ಗಳ ವ್ಯವಸ್ಥೆಯನ್ನ ಅಷ್ಟು ಈಸಿಯಾಗಿ ಗವರ್ನಮೆಂಟ್ ಆಫೀಸಿಗೆ ಅಲೆದು ಕಮಿಷನ್‌ಗಳನ್ನ ಕೊಡದೇನೆ ಎಲ್ರಿಗೂ ತಲುಪಿಸ್ಕೊಟ್ರಲ್ಲ, ಅದ್ರ ಬಗ್ಗೆ ಹೇಳಿ. ಈಗ ಅನೇಕ ಹಿರಿಯ ನಾಗರಿಕರಿರ್ಬೋದು, ಮತ್ತು ವಿಧವೆಯರಿರ್ಬೋದು, ಅಂಗವಿಕಲರಿರ್ಬೋದು, ಎಲ್ಲರೂ ಬಂದು ಅವ್ರಿಗೆ ಹಣಕಾಸಿನ ತೊಂದರೆಗಳಿತ್ತು. ಅವ್ರಿಗೆ ಒಂದು ಟ್ಯಾಬ್ಲೆಟ್ ತೊಗೊಬೇಕಂದ್ರೆ ಮತ್ತು ಇನ್ನಿತರ ಅವ್ರಿಗೆ ನನ್ನ ಸ್ವಂತ ಖರ್ಚುಗಳಿಗೆಲ್ಲ ಅವರು ಪ್ರತಿಯೊಂದಕ್ಕೆ ಅವರು ಕೈ ಚಾಚುವಂಥ ಪರಿಸ್ಥಿತಿ ಇತ್ತು. ಆವಾಗ ನನಗೆ ಯಾರೋ ನಮ್ಮ ಸ್ನೇಹಿತರಿಂದ ಒಂದು ಒಂದು ಮಾಹಿತಿ ಬಂತು. ಈ ರೀತಿ ಸರ್ಕಾರದಿಂದ ಒಂದು ಯೋಜನೆ ಇದೆ, ಸಂಧ್ಯಾ ಸುರಕ್ಷಾ ಯೋಜನೆಯಲ್ಲಿ. ಅಲ್ಲಿ ಹಿರಿಯ ನಾಗರಿಕರಿಗೆ ಮತ್ತು ಅಂಗವಿಕಲರಿಗೆ, ವಿಧವೆಯರಿಗೆ ಅದು ಮಾಸಿಕ ವೇತನ ದೊರಕ್ತದೆ, ಅಂದರೆ ಪೆನ್ಷನ್. ಅವ್ರಿಗೆ ಅದನ್ನ ಸರ್ಕಾರದಿಂದ ಅದು ದೊರಕಿದ್ರೆ ಅವ್ರಿಗೆ, ಅವರು ಅಲ್ಲಿ ಇಲ್ಲಿ ಹೋಗ್ಬಿಟ್ಟು ಭಿಕ್ಷೆ ಬೇಡ ಅಂತ ಪರಿಸ್ಥಿತಿ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೂ ನಾನು ಮಾಹಿತಿ ಕೊಟ್ಟೆ. ಅವರು ಆಲ್ರೆಡಿ ಅವರು ಎಲ್ಲ ತಾಲೂಕು ಆಫೀಸ್ ಹತ್ರ ಎಲ್ಲ ಅಲ್ದಾಡಿ ಅಲ್ಲಿ ಯಾರನ್ನ ಸಂಪರ್ಸ್ಕೋಬೇಕು, ಮತ್ತು ಅಲ್ಲಿ ಒಂದು ಪೆನ್ಷನ್ ಮಾಡಬೇಕಂದ್ರೆ ಅಲ್ಲಿ ಕಮಿಷನ್ಸ್ ಕೊಡಬೇಕು, ಮತ್ತು ಏನಾನ ಒಂದು ಸರ್ಟಿಫಿಕೇಟ್ ಬೇಕಂದ್ರೆ ಒಂದು ಮೆಡಿಕಲ್ ಸರ್ಟಿಫಿಕೇಟ್ ಬೇಕು, ಮತ್ತು ಇನ್ನಿತರ ದಾಖಲಾತಿಗಳೆಲ್ಲ ಅವರೆಲ್ಲ ಒದಗಿಸೋದಕ್ಕೆ ಕಮಿಷನ್ ಇಲ್ದಿರ ಏನೋ ಕೆಲಸಗಳು ಮಾಡ್ತಾ ಇಲ್ಲ. ಅವಾಗ ಕೂಡ ಅವರೆಲ್ಲ ಅಲ್ಲಿ ಸಂಪರ್ಕಿಸಿ ಅವರೆಲ್ಲ ತಾಲೂಕು ಆಫೀಸ್ ಎಲ್ಲ ಅಲ್ದಾಡಿ ಕೊನೆಗೆ ನನ್ನ ಹತ್ರ ಬಂದು, ಆವಾಗ ನಾನು ಇವ್ರಿಗೋಸ್ಕರ ಏನಾನ ಒಂದು ಸಹಾಯ ಮಾಡೋಣ ಅಂತ ಹೇಳಿ, ಮತ್ತು ಅಲ್ಲಿರೋ ಅಧಿಕಾರಿಗಳನ್ನೆಲ್ಲ, ಕಂದಾಯ ಇಲಾಖೆಯಲ್ಲಿ ಅಧಿಕಾರಿಗಳನ್ನೆಲ್ಲ ಸಂಪರ್ಕಿಸಿ, ಮತ್ತು ಅವ್ರಿಗೆಲ್ಲ ಮಾಸಿಕ ಪೆನ್ಷನ್ ಬರೋ ರೀತಿಯಲ್ಲಿ ವಿಧವೆಯರಿಗೆ, ಅಂಗವಿಕಲರಿಗೆ ಮತ್ತು ಹಿರಿಯ ನಾಗರಿಕರಿಗೆ ಇವಾಗ ಅದೆಲ್ಲ ಸೌಲಭ್ಯ ಮಾಡಿಕೊಟ್ಟಿದ್ದೀನಿ. ಸರ್, ವಿದ್ಯಾದಾನ ಮಹಾದಾನ, ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತೆಲ್ಲ ನಮ್ಮಲ್ಲಿ ಗಾದೆ ಮಾತುಗಳಿದ್ರೂನು, ಹಣಕಾಸಿನ ಸಮಸ್ಯೆಗಳಿಂದಾನೇ ವಿದ್ಯಾಭ್ಯಾಸವನ್ನ ಕುಂಠಿತಗೊಳಿಸೋರ ಸಂಖ್ಯೆ ಹೆಚ್ಚು. ಆದ್ರೆ ನೀವು ವಿದ್ಯಾರ್ಥಿಗಳ ವಿದ್ಯಾಭ್ಯಾಸ ಕುಂಠಿತ ಆಗ್ಬಾರ್ದು, ಎಜುಕೇಶನ್ ಇಂದ ಯಾರು ಹಿಂದೆ ಸರಿಬಾರ್ದು ಅಂತ ಒಂದಷ್ಟು ಯೋಜನೆಗಳನ್ನ ಯಶಸ್ವಿಯಾಗಿ ನಡೆಸ್ತಾ ಇದ್ದೀರಾ. ಅದ್ರ ಬಗ್ಗೆ ಹೇಳೋದಾದ್ರೆ? ನೀವು ಹೇಳಿರೋ ಮಾತು ಸರಿ, ವಿದ್ಯಾದಾನ ಮಹಾದಾನ ಅಂತ. ಯಾಕಂದರೆ ಬಡವ್ರ ಮಕ್ಕಳು ವಿದ್ಯಾಭ್ಯಾಸದಿಂದ ವಂಚಿತರಾಗಬಾರ್ದು. ಅವರು ವಂಚಿತರಾಗ್ತಾ ಇರೋದೇನೆಂದರೆ ಆರ್ಥಿಕ ಪರಿಸ್ಥಿತಿಯಿಂದ ಅವ್ರು ವಂಚಿತರಾಗ್ತಾ ಇದ್ದಾರೆ. ಆದ್ದರಿಂದ ನಮ್ಮ ಕೈಯಲ್ಲಿ ಆದಷ್ಟು ಏನನ ಅವ್ರಿಗೆ ಬಡವ್ರ ಮಕ್ಕಳು ಅಂತಲ್ಲ, ಒಂದು ವಿದ್ಯಾದಾನ ಮಾಡಿದ್ರೆ ನಾಳೆ ದಿವಸ ಅವರು ಒಂದು ಜೀವನ ಕಟ್ಕೊಬೋದು. ಅದರಿಂದ ನಾನು ಎಲ್ಲ ಮಕ್ಕಳಿಗೆ ಪ್ರತಿ ವರ್ಷದಿಂದ ಅವ್ರಿಗೆ ಸ್ಕಾಲರ್ಶಿಪ್ಪು, ಅಂದರೆ ಸ್ಕಾಲರ್ಶಿಪ್ಪು ನಮ್ಮ ತಂದೆ ತಾಯಿ ಹೆಸರಲ್ಲಿ ಈಗ 85% ಬಂದಿದ್ರೆ ಅವ್ರಿಗೆ 8,500 ರೂಪಾಯಿ, ಮತ್ತು 90% ಬಂದಿದ್ರೆ 9,000 ರೂಪಾಯಿ. ಈ ರೀತಿ ಮಕ್ಕಳಿಗೆಲ್ಲ ಏನೋ ಅವ್ರಿಗೆಲ್ಲ ಒಂದು ಸ್ಕಾಲರ್ಶಿಪ್ ಜೊತೆಯಲ್ಲಿ ಒಂದು ಸ್ವೀಟ್ ಬಾಕ್ಸ್ ಎಲ್ಲ ಕೊಟ್ಟು ಅವ್ರಿಗೆ ಎಲ್ಲ ಸನ್ಮಾನ ಮಾಡಿ. ಇದರಿಂದ ಯಾಕಂದರೆ ಇನ್ನು ಅವ್ರ ಹಿಂದೆ ಇರೋಂಥ ಮಕ್ಕಳು ಈಗ 9ನೇ ಕ್ಲಾಸು ಇರೋರು ಮತ್ತು ಫಸ್ಟ್ ಇಯರ್ PUC ಇರೋರಿಗೆ ಅವ್ರಿಗೂ ಇನ್ನೂ ಹುಮ್ಮಸ್ ಬರುತ್ತೆ. ಇನ್ನು ಮುಂದಿನ ವರ್ಷಗಳಲ್ಲಿ ನಮ್ಮನ್ನ ಇದೇ ರೀತಿ ಸನ್ಮಾನ ಮಾಡ್ತಾರೆ ಅಂದರೆ ಒಂದು ಮಕ್ಕಳಿಗೆ ಒಂದು ಪ್ರೊವೋಕ್ ಮಾಡಿಕೊಂಡು, ಅದಕ್ಕೆ ಬಡವ್ರ ಮಕ್ಕಳು ವಿದ್ಯಾಭ್ಯಾಸದಿಂದ ವಂಚಿತರಾಗಬಾರ್ದು ಅನ್ನೋ ದೃಷ್ಟಿಯಿಂದ ಅದಕ್ಕೆ ನಾನು ವಿದ್ಯಾಭ್ಯಾಸಕ್ಕೆ ನಾನು ಪ್ರಾಮುಖ್ಯತೆ ಕೊಡ್ತಾ ಇದ್ದೀನಿ.